ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಿತೀಶ್ ಕುಮಾರ್. ಜೆಡಿಯು ನಾಯಕರ ಜೊತೆ ನಿತೀಶ್ ಕುಮಾರ್ ಸಮಾಲೋಚನೆಗೆ ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿದೆ ಜೆಡಿಯು. ಪ್ರಬಲ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ನಿತೀಶ್ ಕುಮಾರ್. ಕಿಂಗ್ ಮೇಕರ್ ಆಗಿದ್ದಾರೆ ನಿತೀಶ್ ಕುಮಾರ್. ಹಾಗಾಗಿ ತಮ್ಮ ನಾಯಕರ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಸಮಾಲೋಚನೆ ಆಗ್ತಾ ಇದೆ. ಯಾವ್ಯಾವುದಕ್ಕೆಲ್ಲ ನಾವು ಡಿಮ್ಯಾಂಡ್ ಮಾಡಬೇಕು, ನಾವೇ ಕಿಂಗ್ ಮೇಕರ್ಸ್, ನಾವ್ ಹೇಳಿದಂಗೆ ನಡೆಯುತ್ತೆ ಅನ್ನುವಂತಹ ಸಮಾಲೋಚನೆ. ಹಾಗಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ಬೇಸಿಕಲಿ ಜಂಪಿಂಗ್ ಸ್ಟಾರ್ ಅಂದ್ಬಿಡ್ತಾರೆ. ಅವ್ರ ಮೇಲೆ ನಂಬಿಕೆನೇ ಇರಲ್ಲ ಕೆಲ ನಾಯಕರಿಗೆ. ಯಾವ ಕ್ಷಣಕ್ಕೆ ಯಾವ ರೀತಿ ಟರ್ನ್ ಆಗ್ತಾರೆ ಅನ್ನುವಂತ ಆತಂಕ ಸಹಜವಾಗಿ ಪಕ್ಷದ ನಾಯಕರಿಗೆ ಕಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಈಗ ಅಧಿಕಾರದ ಗದ್ದಿಗೆ ಏರಿದ್ರು ಕೂಡ 5 ವರ್ಷಗಳ ಕಾಲ ಹಗ್ಗದ ಮೇಲೆ ನಡಿಗೆ ಅನ್ನೋ ರೀತಿಯಲ್ಲಿ ಸರ್ಕಾರವನ್ನ ನಡೆಸಲೇಬೇಕಾದಂತ ಅನಿವಾರ್ಯತೆ. ಈ ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಅವ್ರು ಹೇಳುವಂತ ಡಿಮ್ಯಾಂಡ್ಗಳನ್ನ ಒಪ್ಪಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ. ನಿನ್ನೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 5 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ಸಚಿವ ಸ್ಥಾನ ಆ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಮಾಡುವಂತಹ ವಿಚಾರ. ಬಟ್ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಅದನ್ನ ಒಪ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ತನ್ನ ಬಲ ಹೆಚ್ಚಿಸಿಕೊಳ್ತಾ ಇದೆ ಎನ್ಡಿಎಗೆ 11 ಪಕ್ಷೇತರರು, ಸಣ್ಣ ಪಕ್ಷಗಳ ಬೆಂಬಲ ಕೂಡ ಇದೆಯಂತೆ. ಪಕ್ಷೇತರರಿಗೆ ಕರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಎಕ್ಸಾಕ್ಟ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರನ್ನ ನಂಬಿ ಕೂತ್ಕೊಳ್ಳೋಕ್ಕಾಗಲ್ಲ ಬಿಜೆಪಿ ನಾಯಕರಿಗೆ. ಹಾಗಾಗಿ ಬೇರೆ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಎನ್ಡಿಎಗೆ 11 ಪಕ್ಷೇತರರು, ಅವರನ್ನ ಕೂಡ ಸಂಪರ್ಕ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರಿಂದ ಅನ್ನುವಂತಹ ವಿಚಾರ. ಇಫ್ ಸಪೋಸ್ ಜೆಡಿಯು ಕೈ ಕೊಟ್ಟು ಆಚೆ ಬಂದರೂ ಕೂಡ ಸರ್ಕಾರ ಪತನ ಆಗಬಾರದು. ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೇರೆ ಬೇರೆ ಮಾರ್ಗಗಳನ್ನ ಕೂಡ ಹುಡುಕ್ತಾ ಇದೆ ಬಿಜೆಪಿ ನಾಯಕರು ಅನ್ನುವಂತಹ ವಿಚಾರ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿತೀಶ್ ಕುಮಾರ್ ಜೆಡಿಯು ನಾಯಕರ ಜೊತೆ ನಿತೀಶ್ ಕುಮಾರ್ ಸಮಾಲೋಚನೆಗೆ ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿದೆ ಜೆಡಿಯು. ಪ್ರಬಲ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ನಿತೀಶ್ ಕುಮಾರ್. ಕಿಂಗ್ ಮೇಕರ್ ಆಗಿದ್ದಾರೆ ನಿತೀಶ್ ಕುಮಾರ್. ಹಾಗಾಗಿ ತಮ್ಮ ನಾಯಕರ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಸಮಾಲೋಚನೆ ಆಗ್ತಾ ಇದೆ. ಯಾವ್ಯಾವುದಕ್ಕೆಲ್ಲ ನಾವು ಡಿಮ್ಯಾಂಡ್ ಮಾಡಬೇಕು, ನಾವೇ ಕಿಂಗ್ ಮೇಕರ್ಸ್, ನಾವ್ ಹೇಳಿದಂಗೆ ನಡೆಯುತ್ತೆ ಅನ್ನುವಂತಹ ಸಮಾಲೋಚನೆ. ಹಾಗಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ಬೇಸಿಕಲಿ ಜಂಪಿಂಗ್ ಸ್ಟಾರ್ ಅಂದ್ಬಿಡ್ತಾರೆ. ಅವ್ರ ಮೇಲೆ ನಂಬಿಕೆನೇ ಇರಲ್ಲ ಕೆಲ ನಾಯಕರಿಗೆ. ಯಾವ ಕ್ಷಣಕ್ಕೆ ಯಾವ ರೀತಿ ಟರ್ನ್ ಆಗ್ತಾರೆ ಅನ್ನುವಂತ ಆತಂಕ ಸಹಜವಾಗಿ ಪಕ್ಷದ ನಾಯಕರಿಗೆ ಕಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಈಗ ಅಧಿಕಾರದ ಗದ್ದಿಗೆ ಏರಿದ್ರು ಕೂಡ 5 ವರ್ಷಗಳ ಕಾಲ ಹಗ್ಗದ ಮೇಲೆ ನಡಿಗೆ ಅನ್ನೋ ರೀತಿಯಲ್ಲಿ ಸರ್ಕಾರವನ್ನ ನಡೆಸಲೇಬೇಕಾದಂತ ಅನಿವಾರ್ಯತೆ. ಈ ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಅವ್ರು ಹೇಳುವಂತ ಡಿಮ್ಯಾಂಡ್ಗಳನ್ನ ಒಪ್ಪಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ. ನಿನ್ನೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 5 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ಸಚಿವ ಸ್ಥಾನ ಆ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಮಾಡುವಂತಹ ವಿಚಾರ. ಬಟ್ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಅದನ್ನ ಒಪ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ತನ್ನ ಬಲ ಹೆಚ್ಚಿಸಿಕೊಳ್ತಾ ಇದೆ ಎನ್ಡಿಎಗೆ 11 ಪಕ್ಷೇತರರು, ಸಣ್ಣ ಪಕ್ಷಗಳ ಬೆಂಬಲ ಕೂಡ ಇದೆಯಂತೆ. ಪಕ್ಷೇತರರಿಗೆ ಕರೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಎಕ್ಸಾಕ್ಟ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರನ್ನ ನಂಬಿ ಕೂತ್ಕೊಳ್ಳೋಕ್ಕಾಗಲ್ಲ ಬಿಜೆಪಿ ನಾಯಕರಿಗೆ. ಹಾಗಾಗಿ ಬೇರೆ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಎನ್ಡಿಎಗೆ 11 ಪಕ್ಷೇತರರು, ಅವರನ್ನ ಕೂಡ ಸಂಪರ್ಕ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರಿಂದ ಅನ್ನುವಂತಹ ವಿಚಾರ. ಇಫ್ ಸಪೋಸ್ ಜೆಡಿಯು ಕೈ ಕೊಟ್ಟು ಆಚೆ ಬಂದರೂ ಕೂಡ ಸರ್ಕಾರ ಪತನ ಆಗಬಾರದು. ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೇರೆ ಬೇರೆ ಮಾರ್ಗಗಳನ್ನ ಕೂಡ ಹುಡುಕ್ತಾ ಇದೆ ಬಿಜೆಪಿ ನಾಯಕರು ಅನ್ನುವಂತಹ ವಿಚಾರ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ.